ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಇದೆ, ಸ್ಕಾಂದ ಪುರಾಣ ಅಂತ ಇದೆ. ಚಾತುರ್ಮಾಸ್ಯ ಮಾಹಾತ್ಮೆಯನ್ನು ಹೇಳತಕ್ಕಂತಹ ಒಂದು ಪಂಚಾಂಗದ ನಿರ್ಣಯವನ್ನು ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳತಕ್ಕಂತಹ ವರಾಹ ಪುರಾಣ ಇದೆ. ಆ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಸುಮಾರೊಂದು 7-8 ಪುರಾಣಗಳಲ್ಲಿ ಅಧಿಕ ಮಾಸದ ಮಹತ್ವವನ್ನು ಬಹಳ ದಾರ್ಢ್ಯವಾಗಿ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ಯಾವ ವ್ರತಗಳನ್ನು ಮಾಡಿದ್ರೂ ಕೂಡ ಇಡೀ ವರ್ಷದಲ್ಲಿ ಮಾಡಬೇಕಾದಂತಹ ವ್ರತವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅನಿವಾರ್ಯ ಸ್ಥಿತಿ ಇದೆ ಅಂತಾದಾಗ ಅಧಿಕ ಮಾಸದ ತಿಂಗಳಿನಲ್ಲಿ ಆ ವ್ರತವನ್ನು ಮಾಡಿದ್ರೆ ಇಡೀ ವರ್ಷದಲ್ಲಿ ಮಾಡಿದ ಫಲ ಸಿಗ್ತದೆ ಎಂಬಂತಹ ವಿಶೇಷ ಫಲವನ್ನು ಅಧಿಕ ಮಾಸಕ್ಕೆ ಹೇಳಿದ್ದಾರೆ, ಮಹತ್ವವನ್ನು ಅಧಿಕ ಮಾಸಕ್ಕೆ ಹೇಳಿದ್ದಾರೆ. ಅದಕ್ಕೆ ಒಂದು ಮಾತಿದೆ, ಅಧಿಕಸ್ಯ ಅಧಿಕಂ ಪ್ಲಂ ಅಂತ ನೀವು ಕೇಳಿರ್ಲಿಕ್ಕೆ ಹೌದು. ಅಂದ್ರೆ ಅಧಿಕ ಮಾಸದಲ್ಲಿ ಮಾಡದಂತಹ ಕರ್ಮಗಳಿಗೆ ಅದು ಕೆಟ್ಟದ್ದು ಆಗಿರ್ಬೋದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದಕ್ಕೆ ಅಷ್ಟೇ ಕೆಟ್ಟ ಫಲ ಇದೆ, ಕೂಡಲೇ ಫಲ, ಈ ಹೈವ ಫಲ ಅಷ್ಣುತೆ, ಒಳ್ಳೆಯದಕ್ಕೆ ಅಷ್ಟೇ ಒಳ್ಳೆ ಫಲಗಳನ್ನು ತತ್ಕ್ಷಣದಲ್ಲಿ ಭಗವಂತ ಕೊಡ್ತಾನೆ. ಈ ಅಧಿಕ ಮಾಸದ ಬಗ್ಗೆ ಖಗೋಳ ವಿಜ್ಞಾನ ಅಥವಾ ಕ್ಯಾಲೆಂಡರ್ ಹೇಳೋದೇನು ಅಂತ? ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ಬೇರೆ ಬೇರೆ 12 ಭಗವಂತನ ರೂಪಗಳು 12 ಮಾಸಗಳಿಗೆ ನಿಯಾಮಕ. ಅದರಲ್ಲಿ ಅಧಿಕ ಮಾಸ, ಅದು ಯಾವುದೇ ಮಾಸ ಅಧಿಕವಾಗಿ ಬರಲಿ ಆ ಮಾಸಕ್ಕೆ ಪುರುಷೋತ್ತಮ ರೂಪಿ ಭಗವಂತ ನಿಯಾಮಕ. ಇದು ಯಾಕೆ ಅಂತ ಕೇಳಿದ್ರೆ, ಈಗ ಅಧಿಕ ಮಾಸ ಇಷ್ಟೆಲ್ಲ ವಿಶೇಷವಾಗಿದ್ರು ಕೂಡ ಆ ಸಂದರ್ಭದಲ್ಲಿ ಮದುವೆ ಆಗ್ಲಿ ಅಥವಾ ಮುಂಜಿ ಈ ತರ ಶುಭ ಕಾರ್ಯಗಳನ್ನ ಯಾಕೆ ಮಾಡೋದಿಲ್ಲ ಅಂತ?